ಅದೆಲ್ಲ ಸನಾತನದಲ್ಲಿ ವೇದಗಳಲ್ಲಿ ಅದು ಒಂದು ಪದ್ಧತಿ. ಅದು ಹೋಮ ಯಜ್ಞ ಮಾಡಿದ್ರೆ ಅದಕ್ಕೆ ಒಂದು ಫಲ ಇದೆ. ಫಾರ್ ಎವ್ರಿ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹೋಮ. ನೋಡಿ, ರಾಜಸೂಯ ಯಾಗ ಇದೆ, ಅಶ್ವಮೇಧ ಯಾಗ ಇದೆ, ಈ ತರ ಸಾಕಷ್ಟಿದೆ. ಇವಾಗ 100 ಅಶ್ವಮೇಧ ಯಾಗ ಮಾಡಿದ್ರೆ ಯು ಆರ್ ಎಲಿಜಿಬಲ್ ಟು ಬಿಕಮ್ ಇಂದ್ರ. ಕೆಲವೊಂದು ಕ್ವಶನ್ಸ್ಗಳು ಕಮೆಂಟ್ಸ್ ಅಲ್ಲಿ ಕೇಳಿದ್ದಾರೆ. ಸರ್, ಮಹೇಂದ್ರಗಿರಿ ಎಲ್ಲಿದೆ, ಅದರ ಬಗ್ಗೆ ತಿಳಿಸಿ ಅಂತ ಹೇಳಿದ್ದಾರೆ. ಆಕ್ಚುಲಿ ಮಹೇಂದ್ರಗಿರಿ ಬಂದು ಇಟ್ ಇಸ್ ಇನ್ ದ ಈಸ್ಟರ್ನ್ ಘಾಟ್ಸ್. ಅಲ್ಲಿದೆ ಅದು. ಈಸ್ಟರ್ನ್ ಘಾಟ್ಸ್ ಅಂದ್ರೆ ಅದು ಆಕ್ಚುಲಿ ಈ ತಿರುನಲ್ವೇಲಿ ಇದೆ ನೋಡಿ, ಅಲ್ಲಿ ಎಲ್ಲೋ ಇದೆ ಅದು. ಅದು ನೀವು ಗೂಗಲ್ ನಲ್ಲಿ ನೋಡಿದ್ರೆ ಸಿಗ್ತದೆ. ಅಲ್ಲಿ ನಮ್ದು ಒಂದು ಸೀಕ್ರೆಟ್ ಸ್ಪೇಸ್ ಸೆಂಟರ್ ಇದೆ. ಅಲ್ಲಿ ಸಾಮಾನ್ಯವಾಗಿ ಯಾರನ್ನೆಲ್ಲ ಅಲೋ ಮಾಡಲ್ಲ. ಇಟ್ ಈಸ್ ಒಂಥರ ಸೆಕ್ಲೂಡೆಡ್ ಪ್ಲೇಸ್ ಅದು. ಮಹೇಂದ್ರಗಿರಿನಲ್ಲಿ ಆಕ್ಚುಲಿ ಪರಶುರಾಮ ವಾಸ್ ಮೆಡಿಟೇಟಿಂಗ್ ಫಾರ್ ಸಮ್ ಟೈಮ್ ಅಂಡ್ ಆಫ್ಟರ್ವರ್ಡ್ಸ್ ಹನುಮಾನ್ ಅವರಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ. ಸರ್, ರಾಮನಾಮದ ಬಗ್ಗೆ ಒಬ್ರು ಪ್ರಶ್ನೆ ಕೇಳಿದ್ದಾರೆ. ರಾಮನಾಮ ಅನ್ನೋದು ರಾಮ ಹುಟ್ಟಿದ ಮೇಲೆ ಬಂತ, ಇಲ್ಲ ಪರಶುರಾಮ ಅವರು ರಾಮ? ಇಲ್ಲ, ಪರಶುರಾಮಗೂ ಸಂಬಂಧ ಇಲ್ಲ, ಇದು ಶ್ರೀರಾಮನ್ಗೆ ಸಂಬಂಧ. ರಾಮನಾಮ ಬಂದು ರಾಮಾಯಣಕ್ಕೆ ಮುಂಚೆನೆ ಎಷ್ಟೋ ವರ್ಷಗಳು, 1000 ವರ್ಷಗಳ ಮುಂಚೆನೆ ಇದನ್ನ ಋಷಿಗಳು ಕೊಟ್ಟಿದ್ರು. ಇದು ರಾಮ ಅಂತ ಹೆಸರಿದೆಯಲ್ಲ? ಇಲ್ಲ, ಅಲ್ಲಿ ರಾಮ ಅನ್ನೋದಿದೆ. ಅಲ್ಲಿಂದಕ್ಕಿಂತ ಮುಂಚೆ ಇತ್ತ? ಆಕ್ಚುಲಿ ಅವ್ರ ಹೆಸರು ಭಾರ್ಗವ ರಾಮ ಅಂತ. ಆಮೇಲೆ ಶಿವನ ಹತ್ರದಿಂದ ಪರಸು ಪಟ್ಟದ ಮೇಲೆ ಅವರು ಪರಶುರಾಮ ಅಂತ ಆಯ್ತು. ಅದೇ ರಾಮನಾಮ ಅನ್ನೋದು ಪರಶುರಾಮ ಅವರು ಹುಟ್ಟೋದಕ್ಕೆ ಮುಂಚೆ ಇತ್ತು. ಹೌದು. ಇದು ಬಂದ್ಬಿಟ್ಟು ಏನಾಯ್ತಂದ್ರೆ ಋಷಿಗಳು ನಾರಾಯಣ ಅಂತ ಓಂ ನಮೋ ನಾರಾಯಣ ಹೇಳ್ತೀವಲ್ಲ, ಆ ನಾರಾಯಣ ಅಂದ ಸೆಂಟರ್ನಲ್ಲಿ ರಾ ತೆಗೆದ್ರು. ಅದು ಬೀಜಾಕ್ಷರ. ಆ ರಾ ತೆಗೆದ್ರೆ ಅವಾಗ ನಾರಾಯಣ ಅಂತ, ಅದಕ್ಕೆ ಮೀನಿಂಗ್ ಇಲ್ಲ. ಅದೇ ತರ ಮಹೇಶ್ವರ ಈಶ್ವಂದು ಅದರಿಂದ ಮಾ ತೆಗೆದ್ರು, ಅವಾಗ ಅದಕ್ಕೆ ಮೀನಿಂಗ್ ಇಲ್ಲ. ಸೊ ರಾ ಪ್ಲಸ್ ಮಾ ಒಂದು ರಾಮ ಆಯ್ತು. ಅಂದ್ರೆ ಮಹಾವಿಷ್ಣು ಮಹೇಶ್ವರ ಎರಡು ಸೇರಿಸಿ ನಮಗೆ ರಾಮ ಅಂತ ಒಂದು ಬೀಜಾಕ್ಷರದಿಂದ ಕ್ರಿಯೇಟ್ ಮಾಡಿ ಋಷಿಗಳು. ಅದಕ್ಕೆ ಅವರು ಸನಾತನ ಧರ್ಮ ಪ್ರಕಾರ ಋಷಿಗಳೆಲ್ಲ ಸೇರಿ ಕೂತ್ಕೊಂಡು ಅದಕ್ಕೆ ಎನರ್ಜೈಸ್ ಮಾಡಿ ಅದಕ್ಕೆ ಹೋಮ ಯಜ್ಞ ಎಲ್ಲ ಮಾಡಿ ಆ ರಾಮನಾಮವನ್ನು ಕ್ರಿಯೇಟ್ ಮಾಡಿದ್ರು. ಅದನ್ನ ಮ್ಯಾನ್ಕೈಂಡ್ ಕೊಟ್ರು. ಅದು ಅಷ್ಟು ಶ್ರೇಷ್ಠ. ರಾಮನಾಮ ಬಂದು ಯಾವಾಗಲೂ ಬೇಕಾದರೂ ಎಲ್ಲಿ ಬೇಕಾದರೂ ಅದನ್ನ ಜಪಿಸ್ಬೋದು. ಅಂಡ್ ಅದಕ್ಕೆ ಗುರು ಅನ್ನೋದು ಏನು ಬೇಕಾಗಿಲ್ಲ. ಅದು ಹೃದಯದಿಂದ ಒಂದ್ಸತಿ ನೀವು ರಾಮ ಅಂದ್ರೆ ಅದಕ್ಕೆ ಅಷ್ಟು ಒಂದು ಪವರ್ ಇದೆ. ಅದಕ್ಕೆ ಕಥೆಗಳು ಹೇಳಿದೀನಿ, ನಮ್ಗೆ ಉದಾಹರಣೆ ಕೊಟ್ಟಿದ್ದೀವಿ, ಅದನ್ನ ನೋಡ್ಕೊಳ್ಳಿ ಅಂತ ಹೇಳಿ. ಸರ್, ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರು, ರಾಮ ರಾಮ ಅನ್ಬೇಕಾ ಅಥವಾ ಶ್ರೀರಾಮ ಜಯರಾಮ ಅನ್ಬೇಕಾ, ಜಯ ಜಯ ರಾಮ ಅನ್ಬೇಕಾ? ನೋಡಿ, ಇದರಲ್ಲಿ ರಾಮ ಅಂದು ಋಷಿ ಕೊಟ್ಟಿದ್ದು, ಅದು ತಾರಕ ಮಂತ್ರ ಅದಕ್ಕೆ ಹೆಸರು ಮುಖ್ಯವಾಗಿ. ಅದು ಸಪರೇಟ್. ಸಂತ್ ರಾಮದಾಸ್ ಅಂತ ಮಹಾರಾಷ್ಟ್ರದಲ್ಲಿ ರಾಯ್ಗಢ್ ಅಂತ ಒಂದು ಜಾಗದಲ್ಲಿ ಅವರು ಇದ್ರು. ಅವರು ಸಾಕ್ಷಾತ್ ಹನುಮಂತ ಅವರು ಬಂದ್ರು. ಆ ತರ ಅವರೇ ಛತ್ರಪತಿ ಛತ್ರಪತಿ ಶಿವಾಜಿಗೆ ಅವರೇ ಗುರು ಆಗಿದ್ರು. ಅವರು ಬಂದ್ಬಿಟ್ಟು ಏನ್ ಮಾಡಿದ್ರು, ಆ ಸಮಯದಲ್ಲಿ ಮಹಾರಾಷ್ಟ್ರ ವಾಸ್ ಇನ್ ಎ ವೆರಿ ಕ್ರಿಟಿಕಲ್ ಕಂಡೀಷನ್. ಈ ಇನ್ವೇಡರ್ಸ್ ಅದನ್ನ ಇದು ಮಾಡ್ಕಿದ್ರು. ಸೊ ಅವ್ರು ಬಂದು ಏನ್ ಮಾಡಿದ್ರು, ಎಲ್ಲ ಕಡೆ ಆಂಜನೇಯನ ದೇವಸ್ಥಾನಗಳು ಸ್ಥಾಪಿತ ಮಾಡಿ ಮಹಾರಾಷ್ಟ್ರದಲ್ಲಿ ಯುವಕರನ್ನ ಸೇರಿಸಿ ಅವರು ಇದು ಕೊಟ್ಟಿದ್ದು ಮಂತ್ರ ಶ್ರೀರಾಮ ರಾಮ ಜಯ ರಾಮ ಜಯ ಜಯ ರಾಮ ಅಂತ. ಸೊ ಅವ್ರು ಕೊಟ್ಟಿದ್ದು ಆ ಮಂತ್ರ, ಋಷಿಗಳು ಕೊಟ್ಟಿದ್ದು ರಾಮ ಅಂತ. ನೀವು ರಾಮ ಅಂತ ಹೇಳ್ಬೋದು, ಶ್ರೀರಾಮ ಅಂತಾನು ಹೇಳ್ಬೋದು. ಶ್ರೀ ಅಂದ್ರೆ ಮಹಾಲಕ್ಷ್ಮಿ, ಸೊ ಆ ತರನು ಹೇಳ್ಬೋದು. ಎರಡರಲ್ಲಿ ಯಾವ್ದನ್ನ ಜಾಸ್ತಿ ಬಳಸಿದ್ರೆ ನಮಗೆ? ರಾಮ ಅಂದ್ರೆ ಕಣ್ಣು ಮುಚ್ಕೊಂಡು ಸಾಕು, ಬೇರೆ ಏನು ಬೇಡ ನಮ್ಗೆ. ಅದೇ ವಿಷ್ಣು ಸಹಸ್ರನಾಮದಲ್ಲಿ ಈಶ್ವರ ಕೊನೆಯಲ್ಲಿ ಹೇಳ್ತಾರಲ್ಲ, ಆ ಒಂದು ಇದು
ಲಾಸ್ಟ್ ಟೈಮ್ ಒಂದು ಪ್ರೋಗ್ರಾಮ್ ಅಲ್ಲಿ ಹೇಳಿದೀವಲ್ಲ, ಅದು ಸಾಕ್ಷಾತ್ ಭಗವಂತನೇ ಹೇಳಿದಾನೆ. ಇನ್ನು ಏನ್ ಬೇಕು ನಮ್ಗೆ. ಓಕೆ ಸರ್. ಸರ್, ಹೋಮ ಹವನ ಹೇಳಿದ್ರಿ, ಹೋಮ ಹವನ ಮಾಡೋದ್ರ ಉದ್ದೇಶ ಏನು? ನೋಡಿ, ಇದೆಲ್ಲ ತ್ರೇತಾಯುಗದಲ್ಲಿ ಬಂತಿದಲ್ಲ, ಅದೆಲ್ಲ ಸನಾತನದಲ್ಲಿ ವೇದಗಳಲ್ಲಿ ಅದು ಒಂದು ಪದ್ಧತಿ. ಅದು ಹೋಮ ಯಜ್ಞ ಮಾಡಿದ್ರೆ ಅದಕ್ಕೆ ಒಂದು ಫಲ ಇದೆ. ಫಾರ್ ಎವ್ರಿ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹೋಮ. ನೋಡಿ, ರಾಜಸೂಯ ಯಾಗ ಇದೆ, ಅಶ್ವಮೇಧ ಯಾಗ ಇದೆ, ಈ ತರ ಸಾಕಷ್ಟಿದೆ. ಇವಾಗ 100 ಅಶ್ವಮೇಧ ಯಾಗ ಮಾಡಿದ್ರೆ ಯು ಆರ್ ಎಲಿಜಿಬಲ್ ಟು ಬಿಕಮ್ ಇಂದ್ರ. ರಾಜಸೂಯ ಯಾಗ ಮಾಡಿದ್ರೆ ಅದಕ್ಕೊಂದು ನಿಮ್ಗೆ ಕ್ರೆಡಿಟ್ ಬರ್ತದೆ, ಫಲ ಇದೆ. ಪುತ್ರ ಕಾಮೇಷ್ಟಿ ಯಾಗ ಅಂತ ಇದೆ, ಅದು ಮಾಡಿದ್ರೆ ನಿಮ್ಗೆ ಪುತ್ರ ಇಲ್ಲ ಅಂದ್ರೆ ಪುತ್ರ ನಿಮ್ಗೆ ಲಭಿಸ್ತದೆ. ಸೊ ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನೆಲ್ಲ ಪುತ್ರ ಕಾಮೇಷ್ಟಿ ಯಾಗ ಇವರು ಋಷಿಶೃಂಗ ಮಹರ್ಷಿಯಿಂದ ಮಾಡಿಸಿ ಅವರು ಉದ್ಭತ್ತಿ ಆದ್ರು. ಸೊ ಆತರ ಆ ಕಾಲದಲ್ಲಿ ಒಂದೊಂದು ಯಾಗ, ಒಂದೊಂದು ಹೋಮ, ದೇರ್ ವಾಸ್ ಅ ಮೀನಿಂಗ್. ಅದಕ್ಕೆಲ್ಲ ಸಾಕಷ್ಟು ಪದ್ಧತಿಯಿಂದ ಡಿಸಿಪ್ಲಿನ್ ಆಗಿ ಮಾಡಬೇಕು. ಆ ಕಾಲದಲ್ಲಿ ಇದೆಲ್ಲ ಋಷಿಗಳು ಮಾಡ್ತಾ ಇದ್ರು. ಇವಾಗ ಯಾರು ಬೇಕಾದ್ರೆ ಮಾಡ್ತಾರೆ, ಅದು ಸರಿಗಿಲ್ಲ. ಅದಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು, ಈ ಮೂಲಿಕೆಗಳು ಬೇಕು, ಪದಾರ್ಥಗಳು, ಅದೆಲ್ಲ ಸೇರಿಸ್ಕೊಂಡು ಅದನ್ನ ಒಂದು ಶ್ರದ್ಧೆ ಭಕ್ತಿಯಿಂದ ಅದಕ್ಕೆ ತುಂಬಾ ನೇಮಕ ಇದೆ, ಡಿಸಿಪ್ಲಿನ್ ಇದೆ. ಅದನ್ನ ಪ್ರಕಾರ ಮಾಡಿದ್ರೆ ನಿಮ್ಗೆ ಆ ಒಂದು ಫಲ ಸಿಗ್ತದೆ. ಸಹಸ್ರ ಹೋಮ ಮಾಡ್ತೀವಿ ಅಂತಾರೆ ಸರ್. ಅದೆಲ್ಲ ಈ ಕಾಲದಲ್ಲಿ ನಮ್ ಗುರು ಯಾವಾಗ್ಲೂ ಹೇಳ್ಬಿಟ್ರು, ದಿಸ್ ಈಸ್ ನಾಟ್ ದ ಏಜ್ ಫಾರ್ ಯಜ್ಞಾಸ್ ಅಂಡ್ ಹೋಮಾಸ್. ಅದು ತ್ರೇತಾಯುಗ, ದ್ವಾಪರ ಯುಗ ಅಂಡ್ ಇನ್ ಕಲಿಯುಗ ಟಿಲ್ ಸರ್ಟನ್ ಎಕ್ಸ್ಟೆಂಟ್ ಇಟ್ ವಾಸ್ ಓಕೆ. ಪೂರ್ಣಾಹುತಿ ಅಂತ ಒಂದು ಇದು ಮಾಡ್ತಾ ಇದ್ದಾರೆ. ಪೂರ್ಣಾಹುತಿ ಅಂದ್ರೆ ಯಜ್ಞ ಎಲ್ಲ ಆದ್ಮೇಲೆ ಏನ್ ಮಾಡ್ತಾರೆ, ಅದಕ್ಕೊಂದು ಪದ್ಧತಿ ಇದೆ. ಒಂದು ಸಿಲ್ಕ್ ಕ್ಲಾತ್ ತಗೊಂಡು ಅದ್ರಲ್ಲಿ ಕೆಲವು ಐಟಮ್ಸ್ಗಳು ಇಡಬೇಕು, ಅದನ್ನಿಟ್ಟು ಕೈ ಮಾಡಿ ಅದು ಒಂದು ಪದ್ಧತಿ ಇದೆ ಯಾವ ತರ ಮಾಡ್ಬೇಕಂತ. ಅದೆಲ್ಲ ಅಷ್ಟು ಈಸಿ ಇಲ್ಲ. ಅದನ್ನ ಆ ಹೋಮ ಪೂರ್ಣ ಆಗಿದ್ದಕ್ಕೆ ಆಹುತಿ ಕೊಡ್ತಾರೆ. ಸೊ ಈ ಹೋಮ ಮಾಡುವಾಗ ಏನಾಗ್ತದೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಫೈರ್, ಆಬ್ಲೇಷನ್ಸ್ ಕೊಡೋದು. ಆ ಫೈರ್ ಈಸ್ ಅ ಮೀಡಿಯಂ ವಿಚ್ ಟೇಕ್ಸ್ ದಟ್ ಅಂಡ್ it is received by the gods and goddesses. ಅಂಡ್ ಆ ಕಾಲದಲ್ಲಿ ಋಷಿಗಳು ಬಂದು ಹೋಮಗಳು ಮಾಡ್ತಾ ಇದ್ರು. ಅದರಿಂದ ನಮ್ಮ ದೇವತೆಗಳಿಗೆ ಬಲ ಸಿಗ್ತಾ ಇತ್ತು. ಅದನ್ನ ತಡೆಯಕ್ಕೆ ರಾಕ್ಷಸಗಳು ಏನ್ ಮಾಡ್ತಾ ಇದ್ರು, ಈ ಋಷಿಗಳು ಮಾಡೋ ಜಾಗದಲ್ಲಿ ಹೋಗಿ ಅವ್ರು ಮಾಡದಿರ ಅಬ್ಸ್ಟ್ರಕ್ಟ್ ಮಾಡಿ ಅವ್ರನ್ನೆಲ್ಲ ಡಿಸ್ಟ್ರಾಯ್ ಮಾಡಿ ಅಧರ್ಮ ಮಾಡ್ತಾ ಇದ್ರು. ಯಾಕಂದ್ರೆ ಇದರಿಂದಾನೇ ಅವ್ರಿಗೆ ಶಕ್ತಿ ಬರ್ತಾ ಇತ್ತು, ಗಾಡ್ಸ್ ಅಂಡ್ ಗಾಡೆಸಸ್ಗೆ. ಸ್ವಾಹ ಅಂತ ಮಂತ್ರ ಬಳಸ್ತಾ ಇದ್ರಲ್ಲ, ಸ್ವಾಹ ಅಂದ್ರೆ ತಕ್ಕುವಂತ ಒಂದು, ಅದು ಇಟ್ಸ್ ಅ ಸಾಂಸ್ಕ್ರಿಟ್ ವರ್ಡ್. ಅದು ಸ್ವಾಹ ಅಂದ್ರೆ ಸ್ವಾಹ ಅಂದ್ರೆ ತಿನ್ನು ಅನ್ನೋ, ಕರೆಕ್ಟ್. ತಿನ್ನು ಅನ್ನೋದು ಅಂದ್ರೆ ಅಗ್ನಿಗೆ ನೀವು ಕೊಡ್ತಾ ಇದ್ದೀರಾ, ಯು ಟೇಕ್ ಇಟ್ ಅಂತ. ಯು ರಿಕ್ವೆಸ್ಟ್ ಅಗ್ನಿದೇವ ಟು accept it. That is swaha. Okay. Yes, sir. Sir, ಪುಷ್ಪಕ ವಿಮಾನದ ಬಗ್ಗೆ ಸ್ವಲ್ಪ ತಿಳಿಸಿದ್ರಿ. ಅದ್ರ ಬಗ್ಗೆ ಮಾಹಿತಿ ಏನಾದ್ರು ಹನುಮಂತ ಒಂದು ಪುಷ್ಪಕ ವಿಮಾನನ ತಗೊಂಡು ಹೋದ್ರು ಅಂತ ನಾನು ಲಾಸ್ಟ್ ಟೈಮ್ ಹೇಳ್ದಲ್ಲ, ತಗೊಂಡು ಹೋದ್ರು ಅಂತ ಹೇಳಿ. ಬಟ್ ಅದು ಮೆಮೊರಿ ಇನ್ನು ಗೊತ್ತಿಲ್ಲ ಏನಂತ. ಬಟ್ ಆಕ್ಚುಲಿ ಎಲ್ಲಿ ಇತ್ತು ಅಂತ ಅವರು ಇವರು ಹೇಳಿದ್ರು ಗುರುಗಳು. ಅಲ್ಲಿಂದ ಇವಾಗ ತಗೊಂಡು ಅದನ್ನ ಕುಬೇರ ಲೋಕದಲ್ಲಿ ಇದೆ ಅದು. ಪುಷ್ಪಕ ವಿಮಾನದ ಬಗ್ಗೆ ಇನ್ನೂ ಸ್ವಲ್ಪ ತಿಳಿಸ್ಕೊಡಿ ಅಂತ ಕೇಳಿದ್ರು. ಇಲ್ಲ, ಅಷ್ಟೇ ನಮ್ಗೆ ಗೊತ್ತಿರೋದು ಹೇಳಿದೀವಿ ನಾವು. ಸರ್, ಸಂಧ್ಯಾ ವಂದನೆ ಮಾಡೋದ್ರಿಂದ ಏನ್ ಫಲ ಸಿಗುತ್ತೆ? ಇಲ್ಲ, ಅದು ಎಲ್ಲ ಆ ಕಾಲದಲ್ಲಿ ಇಟ್ ವಾಸ್ ಸನಾತನ ಧರ್ಮದಲ್ಲಿ, ವೇದದಲ್ಲಿ ಅದು ಒಂಥರ ಒಂದು ಡಿಸಿಪ್ಲಿನ್. ಅದು ಗಾಯತ್ರಿ ಮಂತ್ರವನ್ನು 3 ವೇಳೆ ಸಂಧ್ಯಾ ವಂದನೆ ಮಾಡ್ತಾ ಇದ್ರು. ಡ್ಯೂರಿಂಗ್ ಸನ್ರೈಸ್, during noon and during sunset. All the Brahmins those days, they have to do this. It is a spiritual procedure. ಅದು ಇಷ್ಟತಿ ಹಿಂಗ್ ಮಾಡ್ಬೇಕಂತ ದೇರ್ ಇಸ್ ಒಂದು ನೇಮಕ ಇದೆ. ಅದನ್ನ ಪ್ರಕಾರ ಅವ್ರು ಮಾಡ್ಬೇಕು.
ಮಾಡೋದ್ರಿಂದ ಫಲಗಳು ಏನ್ ಸಿಗುತ್ತೆ? ಅಲ್ಲ, ಫಲ ಇದ್ದೇ ಇರ್ತದೆ. ಇವಾಗ ರಾಮ ಅಂದ್ರೆ ಅದಕ್ಕೊಂದು ಫಲ ಇದೆ, ಆ ಗಾಯತ್ರಿ ಮಂತ್ರ ಮಾಡಿದ್ರೆ ಅದಕ್ಕೊಂದು ಫಲ ಇದೆ. ಅದಕ್ಕೆ ಯು ಗೆಟ್ ಸ್ಪಿರಿಚುವಲ್ ಬೆನಿಫಿಟ್, ಓಕೆ, ಯು ಗೆಟ್ ಅಪ್ಲಿಫ್ಟ್ಮೆಂಟ್ ಇನ್ ಯುವರ್ ಸ್ಪಿರಿಚುವಲ್ ಲೈಫ್. ಓಕೆ ಸರ್, ಬ್ರಹ್ಮನಿಂದ ರಾವಣನಿಗೆ ಶಾಪ ಹೇಗೆ ಬಂತು? ಯಾವುದೋ ಒಂದು ಪ್ರಶ್ನೆ ಕೇಳಿದ್ರು, ಆತರ ಏನಾದ್ರು ಇದೆಯಾ? ಬ್ರಹ್ಮನಿಂದ ರಾವಣನಿಗೆ ಶಾಪ ಬಂದ ಕತೆ? ಬ್ರಹ್ಮನಿಂದ ಶಾಪ ಯಾವ್ದು ಬಂದಿಲ್ಲಲ್ಲ ರಾವಣನಿಗೆ, ಬಂದಿಲ್ವಾ? ಬಂದಿಲ್ವಲ್ಲ. ಹೌದಾ? ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, ಬ್ರಹ್ಮನಿಂದ ರಾವಣನಿಗೆ ಶಾಪ. ಇಲ್ಲ ಇಲ್ಲ ಇಲ್ಲ, ಬ್ರಹ್ಮನಿಂದನೇ ಅವ್ರು ವರ ಪಡೆದ್ರು. ಅಲ್ಲಿ ಏನ್ ಹೇಳಿದ್ರು, ಬ್ರಹ್ಮನಿಂದ ರಾವಣನಿಗೆ ಒಂದು ಶಾಪ ಬಂತು, ಯಾವ ಹೆಣ್ಣನ್ನು ನೀನು ಬಲವಂತ ಮಾಡೋದಕ್ಕಾಗೋದಿಲ್ಲ ಅಂತ ಒಂದು ಶಾಪ ಬಂತು. ಅಲ್ಲ, ಇದು ಕರೆಕ್ಟ್. ಈ ಶಾಪ ಬ್ರಹ್ಮ ಕೊಟ್ರು ಅಂತ ನನ್ಗೆ ಗೊತ್ತಿಲ್ಲ, ಬಟ್ ಈ ಶಾಪ ಅಂತ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇದು ಬಂದ್ಬಿಟ್ಟು ಅವರು ಹಿಮಾಲಯಸ್ ನಲ್ಲಿ ಹೋಗ್ತಾ ಇರುವಾಗ ಹೆಸರು ಮರ್ತ್ಬಿಟ್ಟೆ, ಆಕೆ ತಪಸ್ ಮಾಡ್ತಾ ಇರ್ತಾರೆ. ಆಕೆನ ಇವರು ಬಲವಂತವಾಗಿ ಇದು ಮಾಡ್ತಾರೆ, ಇವರು ವಶಕ್ಕೆ ತಗೊಳಕ್ಕೆ. ಆ ಸಮಯದಲ್ಲಿ ಅವರು ಶಾಪ ಕೊಡ್ತಾರೆ, ನೀನು ಯಾವ್ದಾವ್ದು ಹೆಣ್ಣನ್ನ ನೀವು ಅಂಟಿದ್ರೆ ಅವ್ರನಿಂದ ನಿನಗೆ ವಿನಾಶ ಅಂತ. ಬಲವಂತ ಮಾಡೋದಿಲ್ಲ.